ನಮಸ್ತೆ ಮೇಡಮ್. ರಮ್ಯಾ, ಅಣಬೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮನವಿ ಕೊಟ್ಟಿದ್ದಾರೆ. ಏನಾಯ್ತು? ಮೇಡಮ್, ಅದು ಕನ್ಸರ್ನ್ ಕೇಸ್ ವರ್ಕರ್ ಮಾಸ್ಟರ್ ಅವರ ಹತ್ರ ಕೊಟ್ಟಿದ್ದೀವಿ. ನಮಸ್ತೆ. ನಮ್ಮ ಜಿಲ್ಲೆಗೆ ಜಿಲ್ಲಾಧಿಕಾರಿ ಬಂದ ತುಂಬ ಥ್ಯಾಂಕ್ಸ್. ಮಾತಾಡೋದು ನಮ್ಮೂರಿಗೆ ಸರ್ಕಾರಿ ಶಾಲೆಗೆ ತುಂಬ ಜಾಗ ಇಲ್ಲ ಮೇಡಮ್. ದಯವಿಟ್ಟು ಒಂದು ಪ್ರೌಢಶಾಲೆಗೆ ಜಮೀನು ವಸೂಲಿ ಮಾಡ್ಕೊಂಡು ಅಂತ ಕೇಳ್ತೀವಿ. ಜಾಗದಲ್ಲೆಲ್ಲ ಬಂಡೆ ಇದೆಯಲ್ಲ? ಬಂಡೆ ಇದೆ. ನಾವು ರೋಡ್ ಪಕ್ಕದ ಜಾಗ ಚೆನ್ನಾಗಿರೋದಕ್ಕೋಸ್ಕರ ಈ ಜಾಗ ನಾವು ಆಯ್ಕೆ ಮಾಡಿದ್ವಿ. ಆ ಜಾಗನ ನೀವು ಮಂಜೂರು ಮಾಡ್ಕೊಡಿ. ರಮ್ಯಾ, ಇದನ್ನು ಭಾಸ್ಕರ್ ಕೊಡಿ. ಓಕೆ ಮೇಡಮ್. ತುಂಬ ಧನ್ಯವಾದಗಳು ಮೇಡಮ್. ಸೊ ನಾವು ನಮ್ಮ ಗ್ರೂಪಿಂದ ನಿಮ್ಮದು ಮೇಡಮ್ ನಿಮ್ಮ ಪರಿಚಯ ಮಾಡ್ತೀವಿ. ನಾನು ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದ್ದೀನಿ. ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಿದ್ರು, ಹಾಗಾಗಿ ನನ್ನನ್ನು ಸರ್ಕಾರಿ ಶಾಲೆಗೆ ಸೇರಿಸಿದ್ರು. ನಾನು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲೇ ಓದಿದ್ದು. PUC ಡಿಗ್ರಿ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಮುಗಿಸಿ IAS ಮಾಡಿ ಇವಾಗ ಈ ಜಿಲ್ಲೆಗೆ ಜಿಲ್ಲಾಧಿಕಾರಿ ಪೋಸ್ಟ್ಗೆ ಬಂದಿರೋದು ತುಂಬ ಸಂತೋಷದಾಯಕ. ಮತ್ತು ಹಾಗೆಯೇ ನೀವು ನೆಕ್ಸ್ಟ್ ಏನು ನಿಮ್ಮ ಒಂದು ಉದ್ದೇಶ ಇದೆ ಅದನ್ನು ನಮಗೆ ತಿಳಿಸ್ಕೊಟ್ರೆ ತುಂಬ ಸಂತೋಷ. ಜಿಲ್ಲಾಧಿಕಾರಿಯಾಗಿ ನನ್ನ ಮುಖ್ಯ ಉದ್ದೇಶ ಸಮಾಜವನ್ನ ಬೆಳೆಸಿ ಸಮಾಜವನ್ನ ಅಭಿವೃದ್ಧಿಸತಕ್ಕಂಥದ್ದು. ಯಾಕಂದ್ರೆ ಎಷ್ಟೋ ಜನ ಮಕ್ಕಳು ಕಡು ಬಡತನದಲ್ಲಿ ಶಿಕ್ಷಣ ಮಾಡ್ತಿದ್ದಾರೆ, ಅವರಿಗೆ ಯಾವುದೇ ರೀತಿಯಾದ ಸೌಲಭ್ಯಗಳಿರೋದಿಲ್ಲ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮೂಲಭೂತ ಸೌಲಭ್ಯಗಳನ್ನ ಕೊಟ್ಟು ಆ ಎಲ್ಲ ಮಕ್ಕಳು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ನನ್ನ ಕೈಯಿಂದ ಏನಾಗುತ್ತೋ ಜಿಲ್ಲಾಧಿಕಾರಿಯಾಗಿ ಏನೆಲ್ಲ ಸಹಾಯ ಮಾಡ್ಬೋದು, ಏನೆಲ್ಲ ಸೌಲಭ್ಯಗಳನ್ನ ಕೊಡ್ಬೋದು ಅದೆಲ್ಲ ಕೊಟ್ಟು ಸಹಾಯ ಮಾಡ್ಬೋದು. ದೀರ್ಘವಾಗಿ ನಿಮ್ಮ ಒಂದು ಅಭಿಲಾಷೆ ಮತ್ತೆ ನಿಮ್ಮ ಒಂದು ಆಸೆ ಕನಸು ಎಲ್ಲನೂ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಆ ಕನಸು ನಿಮ್ಮದು ನನಸಾಗಿ ಅಂತ ಆಶಿಸುತ್ತಾ ನಾನು ನಿಮಗೆ ತುಂಬ ಧನ್ಯವಾದನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ನಾನು ಶಿಕ್ಷಣ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ನಿಮ್ಮ ಸಹಕಾರ ಕೂಡ ಅವಶ್ಯಕತೆ ಇದೆ. ನಿಮ್ಮ ಸಹಕಾರ ಯಾವಾಗಲೂ ಹೀಗೆ ಇರಲಿ.